ಸೊ ಪತ್ರೊಡೆ ತುಂಬ ಚೆನ್ನಾಗಿ ಪತ್ರೊಡೆ ಸೊ ಸಖತ್ತಾಗಿದೆ. ನಾನು ತುಂಬ ದಿನದಿಂದ ತಿನ್ಬೇಕಂತ ಕೇಳ್ತಿದ್ದೆ. ಸೊ ಫೈನಲಿ ತಿಂತಿದ್ದೀನಿ. ಚೆನ್ನಾಗಾಗಿದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಮಲ್ನಾಡ್ ಸ್ಟೈಲ್ ಅರಿಶಿನ ಎಲೆ ಕಡುಬನ್ನ ನಮ್ಮ ಮನೇಲಿ ಹೇಗ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಮೊದಲು ಒಂದು ಪಾತ್ರೆಗೆ ಅರ್ಧ ಕಪ್ ನೀರು ಹಾಕೊಂಡು ಬೆಲ್ಲ ಹಾಕೋಬೇಕು. ನಮ್ಮ ಮನೇಲಿರೋದು ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ಸ್ವೀಟ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದಕ್ಕೆ ನಾವು ಜಾಸ್ತಿ ಹಾಕೊಂಡಿದೀವಿ. ಅದಾದ್ಮೇಲೆ ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಬರೀ ಕಾಯಿ ತುರಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಬೇವಿನ ಸೊಪ್ಪನ್ನ ಸ್ವಲ್ಪ ಹುರಿದ್ಬಿಟ್ಟು ಅದಕ್ಕೆ ಹಾಕಿ ರುಬ್ಕೊಂಡಿರೋದು. ನಾವ್ ಇದಕ್ಕೆ ಏಲಕ್ಕಿ ಪೌಡರ್ನು ಸ್ವಲ್ಪ ಹಾಕಿದೀವಿ, ಯಾಕಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟ್ ರುಬ್ಕೊಂಡಿರೋದನ್ನ ನಾವ್ ಆಗ್ಲೇ ಬೆಲ್ಲದ ಪಾಕ ಮಾಡಿದ್ವಲ್ಲ ಅದಕ್ಕೆ ಹಾಕ್ಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದು ಹೂರ್ಣ ಆಗ್ಬೇಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಸೊ ಗೈಸ್, ಇವಾಗ ಹೂರ್ಣ ರೆಡಿ ಆಗಿದೆ. ನೆಕ್ಸ್ಟ್ ಪ್ರಾಸೆಸ್ ಏನು ಅಂದ್ರೆ, ನೆನೆ ಹಾಕಿಟ್ಟಿರುವ ಅಕ್ಕಿನ ನಾವು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇವಾಗ ನುಣ್ಣಗೆ ರುಬ್ಕೊಂಡಿರುವಂತ ಅಕ್ಕಿ ಹಿಟ್ಟು ರೆಡಿ ಆಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಪ್ಯಾನ್ಗೆ 2 ಸ್ಪೂನ್ ತುಪ್ಪ ಹಾಕೋಬೇಕು. ಅದಾದ್ಮೇಲೆ 1-2 ಸ್ಪೂನು ಜೀರಿಗೆನ ಹಾಕೋಬೇಕು. ಆಮೇಲೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಸೊ ಗೈಸ್, ಏನು ಅಂದ್ರೆ ಈ ರೆಸಿಪಿನ ಬೇರೆ ಬೇರೆ ತರನು ಮಾಡ್ತಾರೆ. ಸೊ ನಮ್ಮ ಮನೇಲಿ ಈ ತರ ಮಾಡ್ತಾರೆ. ಸೊ ಇವಾಗ ನೆಕ್ಸ್ಟ್ ಚೆನ್ನಾಗಿ ಅಕ್ಕಿ ಹಿಟ್ಟು ಗಟ್ಟಿ ಆಗೋ ತರ ತೆಗಿಸ್ತಾನೇ ಇರ್ಬೇಕು. ಅದು ಗಟ್ಟಿ ಆಗ್ಬೇಕು. ಸೊ ನೋಡಿ, ಇವಾಗ ಗಟ್ಟಿ ಆಗಿದೆ ಅಕ್ಕಿ ಹಿಟ್ಟು. ಸೊ ಈ ತರ ಗಟ್ಟಿ ಆಗೋದಕ್ಕೆ ಒಂದು 15 ಮಿನಿಟ್ಸ್ ತಗೊಳುತ್ತೆ. ಈ ತರ ಗಟ್ಟಿ ಆಗ್ಬೇಕು. ಅದು ಒಂದು ಲಿಕ್ವಿಡ್ ಫಾರ್ಮ್ ಇಂದ ಈ ಫಾರ್ಮ್ಗೆ ಬರೋ ತರ ಗಟ್ಟಿ ಆಗ್ಬೇಕು. ಇದಾದ್ಮೇಲೆ ಅರಿಶಿಣ ಎಲೆಗೆ ಹಚ್ಚೋ ಪ್ರಾಸೆಸ್. ಮೊದಲು ನೀವು ಅರಿಶಿಣ ಎಲೆನ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಳ್ಳಿ, ವಾಶ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅರಿಶಿಣ ಎಲೆಗೆ ನಾವು ಹಿಟ್ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟನ್ನ, ಅದನ್ನ ಚೆನ್ನಾಗಿ ಹಾಕಿ ಚೆನ್ನಾಗಿ ಅದನ್ನ ತಟ್ಬೇಕು. ಟ್ಯಾಪ್ ಮಾಡ್ತಾ ಬರ್ಬೇಕು, ತಟ್ಕೋಬೇಕು. ಅದಕ್ಕೆ ನಾವು ಅದ್ರ ಮೇಲೆ ಹೂರ್ಣನ ಹಾಕ್ಬೇಕು. ಹೂರ್ಣನ ಹಾಕಿ ನೀಟಾಗಿ ಅದನ್ನ ಕೂಡ ಚೆನ್ನಾಗಿ ತಟ್ಬೇಕು. ನಿಧಾನವಾಗಿ ಅದ್ರ ಮೇಲೆ ಹಾಕೊಳ್ಳಿ. ಅದನ್ನ ನೀಟಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದನ್ನ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಅದನ್ನ ಬೇಯಿಸೋಕೆ ಇಡ್ಬೇಕು. ಹೀಗೆ ಒಂದೊಂದ್ ಎಲೆಗೂನು ಅಕ್ಕಿ ಹಿಟ್ಟನ್ನ ತಟ್ಬೇಕು. ಅದಾದ್ಮೇಲೆ ಅದ್ರ ಮೇಲೆ ಹೂರ್ಣ ಹಾಕಿ ಮತ್ತೆ ಫೋಲ್ಡ್ ಮಾಡಿ ಬೇಯಕ್ಕಿಡ್ಬೇಕು. ಸೊ ಗೈಸ್, ಮನೇಲೆ ಬೆಳೆದಿರುವಂತಹ ಅರಿಶಿಣ ಎಲೆಯಲ್ಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಮತ್ತೆ ಅದ್ರ ಅರೋಮಾ ಅಂತೂ ಸಖತ್ತಾಗಿರುತ್ತೆ. ತಿನ್ನೋದಕ್ಕಿಂತನೂ ಅದ್ರ ಸ್ಮೆಲ್ ಅಷ್ಟು ಸಖತ್ತಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಅದ್ರ ಅರೋಮಾ, ಸ್ಮೆಲ್, ಪರಿಮಳ. ಸೊ ಇದರಿಂದ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇವಾಗ ರೆಡಿ ಆಗಿದೆ ಅರಿಶಿಣ ಎಲೆ ಕಡುಬು. ಬನ್ನಿ ಟೇಸ್ಟ್ ಮಾಡೋಣ. ಸೊ ಗೈಸ್, ಇವಾಗ ಅರಿಶಿನ ಎಲೆ ಕಡುಬು ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಸೊ ನೋಡೋಣ. ಸೊ ಇದನ್ನು ತೆಗಿತಿದ್ದೀನಿ. ನೋಡಿ, ಬೆಂದಿದೆ, ಬಾಯ್ಲ್ಡ್ ಆಗಿದೆ. ಬೆಂದಿದೆ. ಸೊ ಒಂದು 30 ಮಿನಿಟ್ಸ್ ಬಾಯ್ಲ್ ಮಾಡಬೇಕು, ಬೇಯಿಸ್ಬೇಕು. ಸೊ ಟೇಸ್ಟ್ ಮಾಡ್ತೀನಿ. ಸೊ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡ್ತೀನಿ. ಸೊ ಗೈಸ್, ಸಖತ್ತಾಗಿದೆ, ತುಂಬ ಚೆನ್ನಾಗಾಗಿದೆ. ಒಳಗಡೆ ಹೂರ್ಣ ಮತ್ತು ಒಳಗಡೆ ಬೆಂದಿರೋದು ಎಲ್ಲ ಚೆನ್ನಾಗಿದೆ. ಇಟ್ಸ್ ಟೂ ಯಮ್ಮಿ ಗೈಸ್, ಟೂ ಯಮ್ಮಿ, ಸಖತ್ತಾಗಿದೆ. ಸೊ ನೀವು ಟ್ರೈ ಮಾಡಿ ಮನೇಲಿ. ಸೊ ಸಖತ್ತಾಗಿದೆ. ನಾನು ತುಂಬ ದಿನದಿಂದ ತಿನ್ಬೇಕಂತ ಕೇಳ್ತಿದ್ದೆ. ಸೊ ಫೈನಲಿ ತಿಂತಿದ್ದೀನಿ. ಚೆನ್ನಾಗಾಗಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಈ ರೆಸಿಪಿನ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.
ಸೊ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ರೆಸಿಪೀಸ್ ಮಾಡಿ ಹಾಕ್ತೀನಿ ವಿಡಿಯೋದಲ್ಲಿ. ಸೊ ಕಮೆಂಟ್ ಮಾಡಿ ಯಾವ ರೆಸಿಪೀಸ್ ಬೇಕು ನಿಮಗೆ ಅಂತ. ಸೊ ಚೆನ್ನಾಗಿದೆ, ನಾನು ತಿಂದು ಎಂಜಾಯ್ ಮಾಡ್ತೀನಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್, ಮತ್ತೆ ಸಿಗುವ.